ಎಸ್ಎಲ್ ಭೈರಪ್ಪ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಡತನ, ಪ್ಲೇಗ್, ಮಹಾಮಾರಿ ಸೇರಿದಂತೆ ಹಲವು ಸನ್ನಿವೇಶಗಳನ್ನು ತಮ್ಮ ಬಾಲ್ಯದಲ್ಲೇ ಎದುರಿಸಿದ ಭೈರಪ್ಪನವರ ಸಾಹಿತ್ಯ ಲೋಕದ ಸಾಧನೆ ಹಿಂದಿನ, ಇಂದಿನ, ಮುಂದಿನ ತಲೆಮಾರುಗಳಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದೆ. ಭೈರಪ್ಪನವರ ಒಂದೊಂದು ಕಾದಂಬರಿ, ಒಂದೊಂದು ಬರವಣಿಗೆ ಓದುಗನನ್ನ ಓರಿಗೆ ಹಚ್ಚುತ್ತವೆ. ಹಲವಾರು ಜನ ಹೇಳೋದು ಅವರ ಕಾದಂಬರಿಯನ್ನ ಎಷ್ಟು ಬಾರಿ ಓದುತ್ತೀವೋ ಅಷ್ಟು ಬಾರಿ ಹೊಸತನವನ್ನ ಕಂಡುಕೊಳ್ತೀವಿ, ಹೊಸ ಅರ್ಥವನ್ನ ಹುಡುಕಿಕೊಳ್ತೀವಿ ಅಂತ. ಕಾದಂಬರಿ ಸಾರ್ವಭೌಮ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಭೌತಿಕವಾಗಿ ಇಲ್ಲವಾಗಿದ್ದಾರೆ. ಅವರ ವ್ಯಕ್ತಿತ್ವ, ಅದಕ್ಕೂ ಮಿಗಿಲಾಗಿ ಅವರ ಕೃತಿತ್ವ ಶಾಶ್ವತವಾಗಿ ನಿಲ್ಲುವಂಥದ್ದು. ಸುಮಾರು 60 ವರ್ಷಗಳ ಕಾಲ ಸತತವಾಗಿ ಸಾರಸ್ವತ ಪ್ರಪಂಚವನ್ನು ಅವರು ಉದ್ಧರಿಸ್ತಾ ಬಂದರು. ತಮ್ಮ ಸಾಹಿತ್ಯ ನಿರ್ಮಾಣದ ಮೂಲಕ ಕನ್ನಡಕ್ಕೆ, ತನ್ಮೂಲಕ ಭಾರತೀಯ ವಾಂಗ್ಮಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಪಂಪನ ವಿಕ್ರಮಾರ್ಜುನ ವಿಜಯ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಆದಮೇಲೆ ಗದ್ಯದಲ್ಲಿ ಬಂದ ಮಹಾಕಾವ್ಯ ಅಂತ ಹೆಸರಾದ ಪರ್ವ, ಅದು ಅನೇಕ ಭಾಷೆಗಳಿಗೆ, ಚೈನೀ ಮತ್ತು ರಷ್ಯನ್ ಮೊದಲಾದ ಭಾಷೆಗಳಿಗೆ ಅನುವಾದವಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರು 40 ವರ್ಷಗಳಿಗೂ ಮುನ್ನವೇ ಗಳಿಸಿದರು. ಸರಸ್ವತಿ ಸಮ್ಮಾನವನ್ನು ಕನ್ನಡಕ್ಕೆ ತಂದುಕೊಟ್ಟ ಮೊದಲಿಗರು. ಪದ್ಮಶ್ರೀ, ಪದ್ಮಭೂಷಣ ಮೊದಲಾದ ಬಿರುದುಗಳು ಅವರನ್ನು ಅರಸಿ ಬಂದವು. ಆದರೆ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅವರ ಸಾರಸ್ವತ ಸಬರ್ಯೆ. ಅವರ ದಾಟು ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಪುರಸ್ಕೃತ. ಅವರ ಮೊದಲ ಪ್ರಸಿದ್ಧವಾದ ಮಹಾಕೃತಿ ವಂಶವೃಕ್ಷ, ಧರ್ಮಶ್ರೀ ಅದರ ಜೊತೆಗೆ ಬಂತು. ಮತದಾನದಿಂದ ರಾಜಕೀಯ ಜಗತ್ತನ್ನು ಅವರು ವಿಶ್ಲೇಷಣೆ ಮಾಡುವಾಗ ತಂತುವರೆಗೆ ಬಂತು. ಮತಾಂತರವನ್ನು ಕುರಿತು ಧರ್ಮಶ್ರೀಯಿಂದ ಮೊದಲುಗೊಂಡು ಸಾರ್ಥ ಮತ್ತು ಆವರಣದವರೆಗೆ ಅದನ್ನು ವಿಸ್ತರಿಸಿಕೊಂಡು ಬಂದರು. ಮಂದ್ರ ಅವರ ಮಹೋನ್ನತವಾದ ಕೃತಿ, ಸಾಹಿತ್ಯದ ಕಾವ್ಯ ಅಂತ ಅನ್ನಬೇಕು. ಹೀಗೆ ಅನೇಕ ಕೃತಿಗಳ ಮೂಲಕ ಅವರು ಶಾಶ್ವತವಾಗಿದ್ದಾರೆ. ಅನೇಕ ಭಾಷೆಗಳಿಗೆ ಅನುವಾದವಾದಂಥ ಏಕೈಕ ಕನ್ನಡಿಗ ಅಂತ ಹೆಸರು ಕೂಡ ಪಡೆದಿದ್ದಾರೆ. ಅವರ ಮಂದ್ರ ಕಾದಂಬರಿಯಂತೆಯೇ ಬೃಹತ್ತಾದದ್ದು ತಂತು ಇಡೀ ಭಾರತದ ರಾಜಕೀಯ ಜೀವನವನ್ನು, ಮೌಲ್ಯದ ಅಧಃಪತನವನ್ನು ಚಿತ್ರಿಸುತ್ತೆ. ಅದೇ ರೀತಿಯಲ್ಲಿ ಅವರ ನೆಲೆ ಅತ್ಯಂತ ಆಧ್ಯಾತ್ಮಿಕವಾದ ಕಾದಂಬರಿ. ಸಾಕ್ಷಿ ಕೂಡ ಅದೇ ಬಗೆಯಾದ ಗಂಭೀರವಾದ ತಾತ್ವಿಕ ಕಾದಂಬರಿ. ಜಲಪಾತ ಒಂದು ಅದ್ಭುತ ಅಮರ ಖಂಡಕಾವ್ಯದಂಥ ಕೃತಿ. ಹೀಗೆ ಅವರು ಅನೇಕ ಸಾಹಿತ್ಯ ರಚನೆಗಳ ಮೂಲಕ ಅಲ್ಲದೆ ವೈಚಾರಿಕವಾದ ಲೇಖನಗಳಿಂದ, ಪ್ರಬಂಧಗಳಿಂದ, ಸಂದರ್ಶನಗಳಿಂದ ಕೂಡ ಕನ್ನಡದ ಜನಮಾನಸದಲ್ಲಿ ಶಾಶ್ವತವಾಗಿದ್ದಾರೆ. ಅಖಿಲ ಭಾರತದಲ್ಲಿ ಕೂಡ ಕನ್ನಡದ ಕಂಪನ್ನು ಹಬ್ಬಿಸಿದ್ದಾರೆ. ಇಂಥ ಮಹನೀಯರ ಅವಸಾನ ನಮಗೆ ತುಂಬ ಶೋಚನೀಯವಾದದ್ದು. ಅದಕ್ಕಾಗಿ ಕನ್ನಡಿಗರ ಪರವಾಗಿ, ಸಾಹಿತ್ಯ ರಸಿಕರ ಪರವಾಗಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ನಮಸ್ಕಾರ. ನನಗೆ ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು, ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವರನ್ನು. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾಯಿದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ತಾಯಿದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾಯಿದೆ, ಅಂದರೆ ಅಲ್ಝೈಮರ್ಸ್ ಆಗಿದೆ ಅನ್ನೋ ಒಂದೊಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.